ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಚಿಕ್ಕಮಗಳೂರು ವತಿಯಿಂದ ನಾಳೆ ನಗರದಲ್ಲಿ ಕ್ರಿಸ್ಮಸ್ ರ್ಯಾಲಿ ಆಯೋಜನೆ. ಕ್ರೈಸ್ತರ ಪವಿತ್ರ ಹಬ್ಬವಾದ ಕ್ರಿಸ್ಮಸ್ ಸಂಭ್ರಮಾಚರಣೆ ಹಿನ್ನೆಲೆ ಕಾಫಿನಾಡು ಚಿಕ್ಕಮಗಳೂರು ನಗರದಲ್ಲಿ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಚಿಕ್ಕಮಗಳೂರು ವತಿಯಿಂದ ದೋಕ್ಸಾ ಎಂಬ ಟ್ಯಾಗ್ಲೈನ್ನ ಅಡಿಯಲ್ಲಿ ಕ್ರಿಸ್ಮಸ್ ರ್ಯಾಲಿ 2024 ಹಮ್ಮಿಕೊಳ್ಳಲಾಗಿದೆ. ಇನ್ನು ನಾಳೆ ಮಂಗಳವಾರ ಮಧ್ಯಾಹ್ನ 3 ಗಂಟೆಗೆ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ರ್ಯಾಲಿಗೆ ಚಾಲನೆ ನೀಡಲಾಗುತ್ತಿದ್ದು, ರ್ಯಾಲಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮಂದಿ ಕ್ರೈಸ್ತ ವಿಶ್ವಾಸಿಗಳು ಭಾಗಿಯಾಗಲಿದ್ದಾರೆ. ಇನ್ನು ಈ ವೇಳೆ ಶಾಂತಿಯ ಸಂದೇಶ ಸಾರುವ ಮೂಲಕ ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯ ಮೂಲಕ ತೆರಳಿ ಆಜಾದ್ ಪಾರ್ಕ್ನಿಂದ ಕುವೆಂಪು ಕಲಾಮಂದಿರ ತಲುಪಲಿದೆ. ಬಳಿಕ ಕುವೆಂಪು ಕಲಾಮಂದಿರದಲ್ಲಿ ಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಧರ್ಮಗುರುಗಳಾದ ಫಾದರ್ ರಾಯಪ್ಪ ತಿಳಿಸಿದರು. ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಇದರ ಕಾರ್ಯಾಧ್ಯಕ್ಷಕನಾಗಿ ನಾನು ಕ್ರಿಸ್ಮಸ್ ರ್ಯಾಲಿ 2024 ಅಂದರೆ ನಾಳೆ ನಡೆಯಲಿರುವ ಹಾಗೂ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ 1 ಗಂಟೆಯ ಅವಧಿ, ಇದಕ್ಕೆ ಕ್ರೈಸ್ತರ ಐಕ್ಯತಾ ನಡೆ ಹಾಗೂ ಕ್ರಿಸ್ತ ಜಯಂತಿಯ ಸಂಭ್ರಮಾಚರಣೆ, ಇದನ್ನು ನಾವು ಚಿಕ್ಕಮಗಳೂರಿನಲ್ಲಿ ಎಲ್ಲಾ ಕ್ರೈಸ್ತ ಪಂಗಡದವರು ಸೇರಿ ಕ್ರಿಸ್ಮಸ್ ರ್ಯಾಲಿಯನ್ನ ದಿನಾಂಕ 17/12/2024 ಮಂಗಳವಾರ ಮಧ್ಯಾಹ್ನ 3 ಗಂಟೆಯಿಂದ ತಾಲೂಕು ಕಚೇರಿಯ ಮುಂದೆ ಸಮಾವೇಶಗೊಂಡು 3:00ವರೆಗೆ ಸರಿಯಾಗಿ ನಮ್ಮ ಈ ಕ್ರಿಸ್ಮಸ್ ರ್ಯಾಲಿಯನ್ನು ನಾವು ಶುರು ಮಾಡ್ತೇವೆ. ನಾನು ಫಾದರ್ ರಾಯಪ್ಪ, ಈ ಚಿಕ್ಕಮಗಳೂರು ಧರ್ಮಕ್ಷೇತ್ರಕ್ಕೆ ಸೇರಿದಂತಹ ಗುರು. ನಾನು ಪ್ರಸ್ತುತ ಸ್ಫೂರ್ತಿ ಸದನ ಡಯಸನ್ ಪಾಸ್ಟರ್ ಸೆಂಟರ್ ಇದರ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತೇವೆ. ನಾವು ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಇದರ ವತಿಯಿಂದ ನಮ್ಮ ಈ ಒಂದು ಚಿಕ್ಕಮಗಳೂರು ನಗರದಲ್ಲಿ ಕ್ರಿಸ್ಮಸ್ ರ್ಯಾಲಿ ಮತ್ತು 1 ಗಂಟೆಯ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಲಾಮಂದಿರದಲ್ಲಿ. ಇದರಲ್ಲಿ ಸುಮಾರು 1 ರಿಂದ 1.5 ಸಾವಿರ ಜನರಷ್ಟು ಸೇರ್ತಾ ಇದ್ದಾರೆ. ಹಾಗೂ ನಮ್ಮ ನಗರದ ಎಲ್ಲ ಅಧ್ಯಕ್ಷರುಗಳು ಮತ್ತು ಸರ್ವ ಸದಸ್ಯರುಗಳ ಮುಖಂಡರುಗಳು ಮತ್ತು ನಮ್ಮ ಒಂದು ಕಥೋಲಿಕ ಧರ್ಮಸಭೆಯ ಮುಖ್ಯಸ್ಥರುಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ಟಿ ಆಂಟೋನಿ ಸ್ವಾಮಿ ಇವರ ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸುಮಾರು 3:30 ಗಂಟೆಗೆ ತಾಲೂಕು ಆಫೀಸಿನಿಂದ ಶುರುವಾಗಿ ಈ ಒಂದು ರ್ಯಾಲಿಯಲ್ಲಿ, ಈ ಯಾತ್ರೆಯಲ್ಲಿ ನಮ್ಮ ಸ್ತಬ್ಧ ಚಿತ್ರಗಳು, ಕ್ರಿಸ್ಮಸ್ ಗೀತೆಗಳು ಹಾಗೂ ಆಜಾದ್ ಪಾರ್ಕಿನಲ್ಲಿ ಕ್ರೈಸ್ತ ಶುಭ ಸಂದೇಶವನ್ನು ಪ್ರತಿಯೊಬ್ಬ ಜನರಿಗೆ ಅದನ್ನು ಸಾರಲಾಗುತ್ತದೆ. ತದನಂತರ ಅಲ್ಲಿಂದ ಕಲಾಮಂದಿರಕ್ಕೆ ಹೋಗಿ ಕಲಾಮಂದಿರದಲ್ಲಿ ಕುವೆಂಪು ಕಲಾಮಂದಿರದಲ್ಲಿ 1 ಗಂಟೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಲ್ಲೂ ಕ್ರಿಸ್ಮಸ್ ಗೀತೆಗಳು, ಅಲ್ಲೂ ಪ್ರಭು ಯೇಸುವಿನ ಸಂದೇಶವನ್ನು ಸಾರುವಂತಹ ನಾಟಕಗಳು, ರೂಪಕ ನೃತ್ಯಗಳು ಎಲ್ಲವೂ ಇರುತ್ತದೆ. ತದನಂತರ ಕೊನೆಯದಾಗಿ ಪರಮ ಪೂಜ್ಯ ಡಾಕ್ಟರ್ ಟಿ ಆಂಟೋನಿ ಸ್ವಾಮಿ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಅಧ್ಯಕ್ಷರಾದಂತಹ ಆಂಟೋನಿ ಸ್ವಾಮಿ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಕ್ರಿಸ್ತರ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಸಾರುತ್ತಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟಕ್ಕೆ ಸೇರಿದಂತೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ನಗರದ ನಾಯಕರುಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಗರದ ಪ್ರತಿಯೊಬ್ಬ ಜನರಿಗೆ ನಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ಡಾಕ್ಟರ್ ಟಿ ಆಂಟೋನಿ ಸ್ವಾಮಿ ಇವರ ಪರವಾಗಿ ಕ್ರಿಸ್ತ ಜಯಂತಿಯ ಹಾಗೂ ನೂತನ ವರ್ಷದ 2025 ದೈವಾಶ್ರಿತ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದಾರೆ.